ಸೊ ಆ ಡೇಟ್ ಒಳಗೆ ಒಂದು ಲಕ್ಕಿ ಡ್ರಾ ತೆಗಿತಾರೆ. ಯಾರ ಲಕ್ಕಿ ಪರ್ಸನ್ ಇರ್ತಾರೋ ಅವ್ರಿಗೆ ಬ್ಯಾಂಕಾಗಿ ಕರ್ಕೊಂಡಿರ್ತಾರೆ. ಅವ್ರನ್ನ 40,000 ಕ್ಯಾಶ್ ಫ್ಲೋ ಸಿಗುತ್ತೆ. 15,000 ಹಾಕ್ಸ್ಕೊಂಡ್ರೆ 40,000 ರೂಪಾಯಿ ರಿಟರ್ನ್ ಸಿಗುತ್ತೆ ಗುರು ನಿಮಗೆ. ಸೊ ಡೋರ್ ವೇಸರು ಫ್ರೀಯಾಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು. 12,000 ವರ್ತ್ ಇರುವಂತಹ ನಿಮ್ಮ ಕಾರ್ಗೆ ಒಂದು ಆಕ್ಸೆಸರೀಸ್ ಹಾಕ್ಸ್ಕೊಂಡ್ರೆ ಸೊ ಅದಕ್ಕೂ ಕೂಡ ಜೆನ್ಯೂನ್ ಐಟಮ್ ಕೊಡ್ತಾರೆ. ಬಟ್ ಇಷ್ಟು ಐಟಮ್ಗಳು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಬೇರೆ ಯಾವುದೇ ಆಕ್ಸೆಸರೀಸ್ ನೋಡೋಕೆ ಚಾನ್ಸ್ ಸಿಗಲ್ಲ. 8,500 ರೂಪಾಯಿಗೆ 12,000 ವರ್ತ್ ಇರುವಂತಹ ನಿಮಗೆ ಡೈಮಂಡ್ ಸಿಸ್ಟಮ್ ಸಿಗ್ತಾ ಇದೆ. ಅದು ಒರಿಜಿನಲ್ ರೀಸನಬಲ್ ಪ್ರೈಸು, ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಇದನ್ನ ಕೊಡ್ತಾರೆ, ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಅಂಡ್ ಇದರಲ್ಲಿ ನೋಡೋದಾದ್ರೆ 2 ನಾಬ್ ಬರುತ್ತೆ, ಇದು ವಾಲ್ಯೂಮ್ ಅಪ್ ಅಂಡ್ ಡೌನು. ಸೊ ಇದು ನೀವು ಮೂವ್ ಮಾಡ್ಬೋದು ಯಾವ್ದಾದ್ರು ಚೇಂಜಸ್ ಮಾಡ್ತೀರಾ ಅಂತಂದ್ರೆ. 2018 ಇಂದ 2024 ಗಂಟ ನಿಮ್ದು ಯಾವುದೇ ಕಾರ್ ಇದ್ರೂ ಬೇಸ್ ವೇರಿಯಂಟ್ ಇರಲಿ, ಮಿಡಲ್ ವೇರಿಯಂಟ್ ಇರಲಿ, ಟಾಪ್ ಎಂಡ್ ಮಾಡಿಸ್ಕೋಬೇಕು ಅಂತಂದ್ರೆ ಒಂದೇ ಸೊಲ್ಯೂಷನ್, ರಾಕ್ ಕಾರ್ ಸ್ಟುಡಿಯೋಗೆ ಬನ್ನಿ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ 30,000 35,000 ಇರುವಂಥದ್ದು 20,000 ರೂಪಾಯಿಗೆ ಹಾಕೊಡ್ತಾರೆ. ಸೊ ಇದು ಜೆನ್ಯೂನ್ ಆಮ್ರೆಸ್ಟ್ ಆಗಿರುತ್ತೆ ಮಾರುತಿ ಕಂಪ್ನಿ. ನೋಡಿ ನಿಮಗೆ ಏನು ಮ್ಯಾನುಫ್ಯಾಕ್ಚರಿಂಗ್ ಬಂದಿರ್ತೋ, ಹೋಲ್ಸೇಲ್ ಏನು ತಂದಿರ್ತಾರೋ ಸೊ ಅದು ಫಿಟ್ಟಿಂಗ್ ಚಾರ್ಜ್ ನಿಮ್ಗೆ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ. ಈಗ ಸನ್ಫ್ಲೀಮು, ಹೆಡ್ಲೈಟು ಅಥವಾ ಫಾಗ್ ಲೈಟು ಅಥವಾ ನಿಮ್ಗೆ ಆಂಬಿಯನ್ಸ್ ಲೈಟು, ಡೈಮಂಡ್ ಸಿಸ್ಟಮ್ ಅಲ್ಲಿ ವೆರೈಟಿ ಡೈಮಂಡ್ ಸಿಸ್ಟಮ್ ಇದೆ. ಜೆನ್ಯೂನ್ ಪಾರ್ಟ್ಸ್ ಬೇಕಾ ಅದು ಕೂಡ ಅವೈಲೇಬಲ್ ಇದೆ. ಸೊ ಬೇಸ್ ವೇರಿಯಂಟು ಆ್ಯಂಡ್ ಟಾಪ್ ವೇರಿಯಂಟು. ಸೊ ನೋಡಿದ್ದೀರಾ ಇಷ್ಟೇ ಇದೇ ಡಿಫ್ರೆನ್ಸ್ ಇರೋದು. ಈ ಮಿರರ್ ಹಾಕ್ಸ್ಕೊಂಡಿದ್ದೀರಾ ಅಂತಂದ್ರೆ ಸೊ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ, ಕೀ ಲಾಕ್ ಮಾಡಿದಾಗ ಕೀ ಓಪನ್ ಮಾಡಿದಾಗ ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇವ್ರ ಹತ್ರ ಮಹೇಂದ್ರ ಅಂದರೆ ಮಹೇಂದ್ರ ಸಿಗುತ್ತೆ. ಆ್ಯಂಡ್ ಕಿಯಾ ಬೇಕಾ, ಇಲ್ಲ ಅಂದರೆ ಹೋಂಡೈ ಕಂಪ್ನಿ ಬೇಕಾ, ಟಾಟಾ ಕಂಪ್ನಿ ಬೇಕಾ, XCV ಬೇಕಾ, ನಿಮಗೆ 700 ಬೇಕಾ, ಈ ಥರ ಪ್ರತಿಯೊಂದು ಕೂಡ ಜೆನ್ಯೂನ್ ಐಟಮ್ ಸಿಗುವಂಥದ್ದು. ಸೊ ಹಾಗೆ ಫಸ್ಟ್ ಕಾಂಬೋ ನೋಡೋದಾದ್ರೆ ಅಂಡ್ 8,500ಗೆ ಎಷ್ಟು ಹೇಳಿ 8,500 ರೂಪಾಯಿಗೆ 12,000 ವರ್ತ್ ಇರುವಂತಹ ನಿಮಗೆ ಡೈಮಂಡ್ ಸಿಸ್ಟಮ್ ಸಿಗ್ತಾ ಇದೆ. ಅದು ಒರಿಜಿನಲ್. ಸೊ ಕೆಲವು ಕಡೆ ನೋಡಿದ್ರೆ 10 ಇಂಚ್ ನೋಡಿರ್ತೀರಾ, ಬಟ್ ಇಲ್ಲಿ ನೋಡೋದಾದ್ರೆ 11.8 ಇಂಚಸ್ ಇರುವಂಥದ್ದು, ಅಂದ್ರೆ 11.8 ಇರುವಂತಹ ಇಂಚಸ್ ಒರಿಜಿನಲ್ ಡೈಮಂಡ್ 2K ಇರುವಂಥದ್ದು. ಇನ್ಕ್ಲೂಡ್ ಒಂದು ಸಿಮ್ ಸ್ಲಾಟ್ ಆಗಿ ಕೊಡ್ತಾ ಇದ್ದಾರೆ. ಸೊ ಇಷ್ಟು ನಿಮಗೆ 8,500 ರೂಪಾಯಿಗೆ ವಿತ್ ಇನ್ಸ್ಟಾಲೇಷನ್. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಓಕೆ, ಇದ್ರ ಫೀಚರ್ ನೋಡಿದ್ರೆ ಏನೇನು ಬರ್ಬಿಡುತ್ತೆ ಹೇಳಿ ಸರ್? ಹಾಗೆ ಸರ್ ಒರಿಜಿನಲ್ ಡೈಮಂಡ್ 4+64 ಆಂಡ್ರಾಯ್ಡ್ ಆಟೋ ಕಾರ್ ಬರುತ್ತೆ, ಸಿಮ್ ಸ್ಲಾಟ್ ಬರುತ್ತೆ ಸರ್. ಓಕೆ, ಇದು ಫಸ್ಟ್ ಕಾಂಬೋ ಆಗಿರುತ್ತೆ. ಸೊ ಬೇರೆ ಕಡೆ ನೀವು ಹಾಕ್ಸ್ಕೊಳ್ತೀರಿ ಅಂತಂದ್ರೆ ಅರೌಂಡ್ 12,000 ರಿಂದ 13,000 ಹೇಳ್ತಾರೆ. ಬಟ್ ಇವರು ವಿತ್ ಇನ್ಸ್ಟಾಲೇಷನ್ ನಿಮಗೆ ಎಷ್ಟು ಹೇಳ್ತಾ ಇದ್ದಾರೆ ಹೇಳಿ? 8,500 ರೂಪಾಯಿಗೆ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಸೊ ಗುರು ಇನ್ನೊಂದು 8,500 ರೂಪಾಯಿಗೆ ಒಳ್ಳೆ ಡೈಮಂಡ್ ಸಿಸ್ಟಮ್, ಅದು ಒರಿಜಿನಲ್ 2K ಇರೋದು ಕೊಡ್ತಾ ಇದೀವಿ, ಇನ್ಕ್ಲೂಡ್ ಸಿಮ್ನು ಕೊಡ್ತಾ ಇದೀವಿ. ಬಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ತೋರಿಸ್ಲಿಲ್ಲ ಅಂದ್ರೆ ಹೇಗೆ? ಸೊ ಅದು ಕೂಡ ತೋರಿಸ್ತೀನಿ ಬನ್ನಿ. ಸೊ ನೋಡ್ತಾ ಇರೋ ಸಿಸ್ಟಮ್ ಆನ್ ಮಾಡಿದ್ರೆ ನಿಮ್ಗೆ ಈ ತರ ಬರುತ್ತೆ. ಅಂಡ್ ಇದರಲ್ಲಿ ನೋಡೋದಾದ್ರೆ 2 ನಾಬ್ ಬರುತ್ತೆ, ಇದು ವಾಲ್ಯೂಮ್ ಅಪ್ ಅಂಡ್ ಡೌನು. ಸೊ ಇದು ನೀವು ಮೂವ್ ಮಾಡ್ಬೋದು ಯಾವ್ದಾದ್ರು ಚೇಂಜಸ್ ಮಾಡ್ತೀರಾ ಅಂತಂದರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಮೊಬೈಲೇ ಗುರು. ನೋಡಿ ಪ್ಲೇಸ್ಟೋರ್ ಆಗಿರ್ಬೋದು, ಸೆಟ್ಟಿಂಗ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಇದೆ. ಹಂಗಂತಂದರೆ ಕೆಲವ್ರು ಗೊತ್ತಿರಲ್ಲ, ಕೆಲವ್ರು ಗೊತ್ತಿರುತ್ತೆ. ಸೊ ನೀವು ಮೊಬೈಲಲ್ಲಿ ಏನು ನೋಡ್ತಿರೋ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಊಟು, ಸೊ ನೀವು ಮೊಬೈಲ್ ಯಾವ ಥರ ಯೂಸ್ ಮಾಡ್ತಿರೋ ವಿತ್ ವಾಟ್ಸಪ್, ಫೇಸ್ಬುಕ್ ಸಮೇತ ಬರುವಂಥದ್ದು. ಅಂದರೆ ನಿಮ್ಮ ಮೊಬೈಲ್ ಹೇಗಿರುತ್ತೋ ಸೊ ಆ್ಯಸ್ ಇಟ್ ಈಸ್ ಅಂತ ಅನ್ಬೋದು, ಕಾಪಿ ಅಂತ ಹೇಳ್ಬೋದು. ಆ ಥರ ಇರುತ್ತೆ ಮೊಬೈಲ್ಗೆ ಕಂಪೇರ್ ಮಾಡಿದ್ರೆ. ಸೊ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಏನಪ್ಪ ಗುರು ಅಂತಂದರೆ, ನೀವು ಫ್ಯೂಚರಲ್ಲಿ ಅಥವಾ ಇವಾಗಲೇ ನೀವು ಕ್ಯಾಮ್ರಾ ಹಾಕ್ಸ್ಕೊತೀರಾ ಅಂತಂದರೆ ಇದೇ ಒಂದು ಡೈಮಂಡ್ ಸಿಸ್ಟಮ್ಗೆ ಕ್ಯಾಮ್ರಾ ಕೂಡ ಹಾಕ್ಸ್ಕೋಬೋದು. ಯಾವ ಥರ ಅಂತೀರಾ ನೋಡಿ. ಸೊ ಇಲ್ಲೇ ಬಂದ್ಬಿಡುತ್ತೆ ಕ್ಯಾಮ್ರಾ. ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಹಾಕ್ಕೊಳ್ತೀರಾ ಅಂತಂದರೆ ಇದಕ್ಕೆ ಹಾಕ್ಕೋಬೋದು. ಆ್ಯಂಡ್ ಇದರಲ್ಲಿ ಕ್ವಾಲಿಟಿ ಏನೋ ನೋಡೋದಾದರೆ ಒಂದು 4K ವಿಡಿಯೋನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನಿಮಗೆ 4K ವಿಡಿಯೋ ಸಪೋರ್ಟ್ ಮಾಡ್ತೈತೆ ನೋಡಿ. ನೆಕ್ಸ್ಟ್ ವಿಡಿಯೋನು ಪ್ಲೇ ಮಾಡ್ತೀನಿ. 4K ವಿಡಿಯೋ ಸಪೋರ್ಟ್ ಮಾಡುತ್ತೆ ಗುರು ನಿಮಗೆ, ನಾರ್ಮಲ್ ಅಲ್ಲ. ನೋಡಿ ಕೆಲವು ಕಡೆ ನೋಡ್ತೀರಾ ಅಂತಂದರೆ ನೋಡಿ ಕೆಲವು ಕಡೆ ಇಷ್ಟೇ ಇರುತ್ತೆ. ಡೈಮಂಡ್ ಸಿಸ್ಟಮ್ ಅಂತ ಬರ್ತಾರೆ, ಎರ್ಜಿರಲ್ಲ, ಬರೀ ಇಷ್ಟು ಮಾತ್ರ ಬಾಕ್ಸ್ ಬರ್ತಾ ಇರುತ್ತೆ. ಬಟ್ ಈ ಒಂದು ಡೈಮಂಡ್ ಸಿಸ್ಟಮಲ್ಲಿ ನೋಡಿ ಫುಲ್ಲು ಸ್ಕ್ರೀನೇ ಬರುತ್ತೆ ನಿಮಗೆ. ನೋಡಿ ಫುಲ್ಲು ಸ್ಕ್ರೀನೇ ಬರುತ್ತೆ, ಎಡ್ಜಿಂದ ಎಡ್ಜಿ ಕನೆಕ್ಟ್ ಆಗುತ್ತೆ. ಸೊ ಅದು ನಿಮಗೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ಅಂತ. ನಾನು ಡೈಮಂಡ್ ಸಿಸ್ಟಮಿಂದ ಸೊ ನಿಮಗೆ ಐಫೋನಿಂದ ತೋರಿಸ್ತೀನಿ, ಆದರೂ ಎಷ್ಟು ಕ್ಲಾರಿಟಿ ಇದೆ ಅಂತ ನೋಡಿ. 4K ವಿಡಿಯೋ ಸಪೋರ್ಟ್ ಮಾಡುತ್ತೆ ಗುರುಗಳು ಇದರಲ್ಲಿ. ಇದು ವಾರಂಟಿ ಅಲ್ಲ ಸರ್? ಇದು 1 year ರಿಪ್ಲೇಸ್ಮೆಂಟ್ ವಾರಂಟಿ ಸರ್. ಸೊ ನಿಮಗೆ ಒಂದು ಡೈಮಂಡ್ ಸಿಸ್ಟಮ್ನ ಕೊಡ್ತಾರೆ. ಸೊ ಅದು 11.8 ಇಂಚಸ್ ಇರೋದು. ಅದ್ರ ಜೊತೆಲಿ ನಿಮಗೆ ಒಂದು ಸಿಮ್ ಸ್ಲಾಟ್ ಕೂಡ ಸಿಗುತ್ತೆ. ಸೊ ಗುರು ನಿಮ್ಮ ಹತ್ರ ಕಾರ್ ಇದೆಯಾ? ಆಗಿದ್ರೆ ಬ್ಯಾಂಕಾಕ್ ಹೋಗೋದು ಫಿಕ್ಸ್ ಅಂತ ಅನ್ಕೊಂಬಿಡಿ. ಯಾಕೆ ಅಂತಂದ್ರೆ ಕಾರಲ್ಲ ಗುರು, ಫ್ಲೈಟಲ್ಲೇ ಕರ್ಕೊಂಡು ಹೋಗ್ತಾರೆ. ಸೊ ಏನಂತಂದ್ರೆ ಒಂದು ಹೊಸ ಸ್ಕೀಮ್ ಜೊತೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಡೈಮಂಡ್ ಸಿಸ್ಟಮ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಸ್ಟೇರಿಂಗ್ ಆಗಿರ್ಬೋದು, ಆಂಬಿಯನ್ಸ್ ಲೈಟ್ ಆಗಿರ್ಬೋದು, ಇಲ್ಲ ಫಾಗ್ ಲೈಟ್ ಆಗಿರ್ಬೋದು. ಸೊ ಇಲ್ಲ ಅಂತಂದ್ರೆ ನೀವು ಏನೇ ಹಾಕ್ಸ್ಕೊಳ್ಳಿ. ಸೊ 15,000 ರೂಪಾಯಿ ಮಿನಿಮಮ್ ಬಿಲ್ ಮಾಡಿದ್ದೀರಾ ಅಂತಂದ್ರೆ ನೀವು ಇಲ್ಲಿ ಬಂದು ಯಾವ್ದಾರು ಇಲ್ಲಿರೋದು ಯಾವ್ದಾರು ಹಾಕ್ಸ್ಕೊಳ್ಳಿ. ಮಿನಿಮಮ್ 15,000 ರೂಪಾಯಿ ಬಿಲ್ ಮಾಡಿದ್ದೀರಾ ಅಂತಂದ್ರೆ ಮೇಲ್ ಬೇಕಾದ್ರೂ ಮಾಡಿ, ಬಟ್ 15,000 ಕೆಳಗೆ ಮಾಡೋಕೆ ಹೋಗ್ಬಿಡಿ. ಯಾಕೆಂದ್ರೆ 15,000 ಮೇಲಿದ್ರೆ ಮಾತ್ರ ನಿಮ್ಗೆ ಆ ಕೂಪನ್ ಸಿಗೋದು. ಆ ಕೂಪನ್ ಸಿಕ್ತಾಗ ಇವ್ರು ಹೇಳಿರೋ ಡೇಟು, ಸೊ ಆ ಡೇಟ್ ಒಳಗೆ ಒಂದು ಲಕ್ಕಿ ಡ್ರಾ ತೆಗಿತಾರೆ. ಯಾರ ಲಕ್ಕಿ ಪರ್ಸನ್ ಇರ್ತಾರೋ ಅವ್ರಿಗೆ ಬ್ಯಾಂಕಾಗಿ ಕರ್ಕೊಂಡಿರ್ತಾರೆ. ಅವ್ರನ್ನ ಇನ್ ಕೇಸ್ ಗುರು ನನ್ನ ಕೈಲಿ ಬ್ಯಾಂಕಾಗಿ ಹೋಗೋ ಕೆಪಾಸಿಟಿ ಇಲ್ಲ, ನನ್ನ ಹತ್ರ ಟೈಮು ಇಲ್ಲ ಅಂದರೆ ಸೊ ರಿಟರ್ನ್ ನಿಮಗೆ 40,000 ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ.
40,000 ಕ್ಯಾಶ್ ಫ್ಲೋ ಸಿಗುತ್ತೆ. 15,000 ರೂಪಾಯಿ ಹಾಕ್ಸ್ಕೊಂಡ್ರೆ 40,000 ರೂಪಾಯಿ ರಿಟರ್ನ್ ಸಿಗುತ್ತೆ ಗುರು ನಿಮಗೆ. ಎಲ್ಲರಿಗೂ ಅಲ್ಲ, ಲಕ್ಕಿ ಪರ್ಸನ್ಗೆ ಮಾತ್ರ ಅಂತ ಹೇಳ್ಬೋದು. ಟು ಕಸ್ಟಮರ್ಸ್, ಲಕ್ಕಿ 2 ಕಸ್ಟಮರ್ಗ ಇಬ್ರಿಗ ನಾವು ಒಬ್ರಿಗೆ ಅನ್ಕೊಂಡ್ಬಿಟ್ಟಿದ್ದಲ್ಲ ಸರ್, ಇಬ್ರಿಗೆ ನೋಡಿ, ಇಬ್ರಿಗೆ ಇರುವಂಥದ್ದು. ಸೊ 40,000 ಇಲ್ಲ ಅಂದರೆ ನೀವು ಬ್ಯಾಂಕಾಕ್ ಹೋಗ್ಬೋದು. ಸೊ ಇಬ್ರು ಲಕ್ಕಿ ಕಸ್ಟಮರ್ಗೆ ಬ್ಯಾಂಕಾಕ್ ಕರ್ಕೊಂಡು ಹೋಗ್ತಾರೆ. ಅದ್ರ ಜೊತೆಲಿ ಬೇಡ ಅಂತಂದರೆ ಆ ಒಂದು ಇಬ್ರು ಕಸ್ಟಮರ್ಗೆ 40,000 ಕ್ಯಾಶ್ ಪ್ರೈಸ್ ಸಿಗುತ್ತೆ, ರಿಟರ್ನ್ ಕ್ಯಾಶ್ ಬ್ಯಾಕ್ ಅಂತಾರಲ್ಲ. ಸೊ ಆ ಥರ. ಸೊ ನೋಡ್ಕೊಂಬಿಡಿ ಏನು ಐಟಮ್ ಇದೆ ಅಂತ. ಏನಾದರೂ ಹಾಕಿ 15,000 ಒಟ್ಟಿನಲ್ಲಿ 15,000 ಬಿಲ್ ಮಾಡಬೇಕು ಇದೆ. ಸೊ ಅದ್ರ ಜೊತೆಲಿ ಇನ್ನೊಂದು ಇವರ ಒಂದು ಪೇಜ್ ಇದೆಯಲ್ಲ, ಯಾವುದು ರಾಕ್ಸ್ ಕಾರ್ ಸ್ಟುಡಿಯೋ, ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಂಡು ಬಂದಿರಬೇಕು. ಯಾಕೆಂದರೆ ಫಾಲೋ ಮಾಡಿದ್ರೆ ಮಾತ್ರ ಅಂತಲ್ಲ, ರೆಗ್ಯುಲರ್ ಅಪ್ಡೇಟ್ಸು ಇದೇ ಥರ ನೋಡಿ, ಈ ಥರ ಒಂದು ಬೆಸ್ಟ್ ಆಫರಲ್ಲಿ ಆ್ಯಂಡ್ ನಿಮಗೆ ಯೂಸ್ ಆಗೋ ಥರ ಒಳ್ಳೆ ಟ್ರಿಪ್ ಪ್ಲಾನ್ ಆಗಿರ್ಬೋದು, ಇಲ್ಲ ಅಂತಂದರೆ ಕ್ಯಾಶ್ ಪ್ರೈಸ್ ಇರ್ಬೋದು, ಈ ಥರ ಎಲ್ಲ ಯಾರು ಕೊಡ್ತಾರೆ. ಸೊ ಕೊಡ್ತಾ ಇದ್ದಾರೆ, ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ಓಕೆ, ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ. ಸೊ ಇವ್ರದ್ದು ಏನಿದೆ ರಾಕ್ಸ್ ಕಾರ್ ಸ್ಟುಡಿಯೋನ ಫಾಲೋ ಮಾಡಿ ಆ್ಯಂಡ್ ಫಾಲೋ ಮಾಡಿರಬೇಕು ಆ್ಯಕ್ಚುಲಿ. ಸೊ ಗುರು ಇನ್ನೊಂದು ನೆಕ್ಸ್ಟ್ ಕಾಂಬೋ ನೋಡೋಣ, ಯಾಕೆಂದ್ರೆ ಒಳ್ಳೊಳ್ಳೆ ಆಫರ್ಲ್ಲೇ ಕೊಡ್ತಾ ಇರುವಂತದ್ದು. ಸರ್ ನೆಕ್ಸ್ಟ್ ಕಾಂಬೋದಲ್ಲಿ ಏನೇನು ಕೊಡ್ತೀರಾ? ಕಾಂಬೋ ಬಂದು ಇಷ್ಟು ಐಟಮ್ ಅಲ್ಲಿ 12,000 ಏನಾದ್ರೂ ಇನ್ಸ್ಟಾಲೇಷನ್ ಮಾಡಿ ಸರ್. ಅಂದ್ರೆ 12,000 ರೂಪಾಯಿ ಏನ್ ಬೇಕಾದ್ರೂ ಹಾಕ್ಸ್ಕೋಬಹುದು ಅಂತ ಹೇಳ್ತಾ ಇರೋದು. ಇವಾಗ ನೋಡಿ, ನೀವೇನಾದ್ರೂ ಡೈಮಂಡ್ ಸಿಸ್ಟಮ್ ಹಾಕ್ಸ್ಕೊತ್ರ 8,500, ಇಲ್ಲ ಗುರು ಆ ಥರ ಸಪ್ರೇಟ್ ಐಟಮ್ ಹಾಕ್ಸ್ಕೊತೀವಿ, ಇಲ್ಲ ಸನ್ಫ್ಲಿಮ್ ಹಾಕ್ಸ್ಕೊತೀವಿ, ಈ ಥರ ಎಲ್ಲ ಬಿಲ್ ಮಾಡಿದಾಗ ಮಿನಿಮಮ್ 12,000 ಬಿಲ್ ಮಾಡಿದೀರಾ ಅಂತಂದ್ರೆ ಅಂತ 12,000 ಬಿಲ್ ಮಾಡಿದೆ ಏನು ಮಾಡ್ತೀವಿ, ಏನು ಕೊಡ್ತೀರಾ? ನಮ್ಮ ಕಡೆಯಿಂದ ಡೋರ್ ವೈಸರ್ ಫ್ರೀ ಸರ್. ಡೋರ್ ವೈಸರ್ ಫ್ರೀ ಇರುತ್ತೆ, ಯಾವುದು ಗಾಡಿ ಇರಲಿ ಡೋರ್ ವೈಸರ್ ಫ್ರೀ. ಗುರು 12,000 ರೂಪಾಯಿಗೆ ಏನಾದರೂ ನೀವು ವರ್ತಿರುವಂಥ ಐಟಮ್ಗಳನ್ನ ಹಾಕ್ಸ್ಕೊಂಡಿದ್ದೀರಾ ಅಂತಂದರೆ ಒಳ್ಳೆ ಆಫರ್ಲೇ ಕೊಡ್ತಾರೆ. ನಾರ್ಮಲ್ ಆಗಿ ಕೊಡಲ್ಲ. ಬೇರೆ ಕಡೆ 12,000-13,000 ಇರುವಂಥದ್ದು ಬರೀ 8,000 ರೂಪಾಯಿಗೆ ಕೊಡ್ತಾವ್ರೆ. ಇನ್ನು ಕೊಡದೇ ಇರ್ತಾರೆ, ವಿತ್ ವಾರಂಟಿ ಕೊಡ್ತಾ ಇರೋದು, ಅದು ಒರಿಜಿನಲ್ ಕೊಡ್ತಾ ಇರುವಂಥದ್ದು, ಕಾಪಿನೂ ಅಲ್ಲ. ಆ್ಯಂಡ್ ಇದ್ರ ಬಗ್ಗೆ ಹೇಳೋದಾದ್ರೆ ಡೋರ್ ವೈಸರ್ ಎಷ್ಟಿರುತ್ತೆ ಸರ್ ಇದು ಅಮ್ಮಮ್ಮ ಅಂದರೆ? 1,500 ಇರುತ್ತೆ ಸ್ಮಾಲ್ ಗಾಡಿದು. ಬಿಗ್ ಗಾಡಿದು 2,000 1,800. ಯಾವ್ದಾರು ಹಾಕೊಂಡ್ರು ಫ್ರೀಯಾಗಿ ಕೊಡ್ತೀರಾ? ಕೊಡ್ತೀನಿ. ಓಕೆ, ಸೊ ಡೋರ್ ವೈಸರು ಫ್ರೀಯಾಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು. 12,000 ವರ್ತಿರುವಂತಹ ನಿಮ್ಮ ಕಾರ್ಗೆ ಒಂದು ಆಕ್ಸೆಸರೀಸ್ ಹಾಕ್ಸ್ಕೊಂಡ್ರೆ. ಓಕೆ ಸರ್, ನೆಕ್ಸ್ಟ್ ಕಾಂಬೋ. ಓಕೆ ಸರ್, ನೆಕ್ಸ್ಟ್ ಕಾಂಬೋ ಅದೇ ತಾನೆ 12,000 ಆಯಿತು ಆ್ಯಂಡ್ 8,500 ಆಯಿತು. ಸೊ ನೆಕ್ಸ್ಟ್ ಕಾಂಬೋ ನೋಡಿದ್ರೆ 15,000 ಆಗಿದೆ. ಬ್ಯಾಂಕಾಕ್ದು ಆಯಿತು. ಇವಾಗ ನೆಕ್ಸ್ಟ್ ಕಾಂಬೋ ಬಂದಿ ಸರ್ 20,000 20,000 ರೂಪಾಯಿ ಬಿಲ್ ಮಾಡಬೇಕು. ಬಿಲ್ ಮಾಡಿದ್ರೆ ಏನಾದರೂ ಐಟಮ್ ಇರಲಿ ಸರ್, ನಮ್ಮ ಕಡೆಯಿಂದ 4,000 ರೂಪಾಯಿದು LED ಲೈಟ್ ಜೊತೆ ವಿತ್ 2 years ವಾರಂಟಿನು LED ಲೈಟ್ ಫ್ರೀ ಆಗಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀನಿ. 20,000ಕ್ಕೆ ಏನಾದ್ರು ವರ್ತಿರುವಂಥದ್ದು 20,000 ರೂಪಾಯಿ ನೀವು ಹಾಕ್ಸ್ಕೊಂಡಿದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ 20,000 ಬೇರೆ ಕಡೆ ವರ್ತಿರುವಂಥದ್ದು. ನೀವು ಇಲ್ಲಿ 20,000 ರೂಪಾಯಿ ವರ್ತಿರುವಂಥ ಐಟಮ್ ಹಾಕ್ಸ್ಕೊಂಡ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ 30,000 35,000 ಇರುವಂಥದ್ದು 20,000 ರೂಪಾಯಿಗೆ ಹಾಕೊಡ್ತಾರೆ. ಅದರಲ್ಲೂ ಕೂಡ ಇನ್ನೊಂದು ಆಫರ್ ಕೊಟ್ಟಿರುವಂಥದ್ದು LED ಲೈಟ್ನ ಕೊಡ್ತಾ ಇದ್ದಾರೆ ಗುರು. ಹೆಡ್ಲೈಟ್ ಅಲ್ಲ, LED ಲೈಟ್ನ ಕೊಡ್ತಾ ಇರುವಂಥದ್ದು. ಸೊ ವಾಟ್ಸ್ ಅಂತ ಬಂದರೆ 170 ವಾಟ್ಸ್ ಕೊಡ್ತೀರಾ. ವಿತ್ ವಾರಂಟಿ ಅಂತ ಬಂದ್ರೆ 2 years ವಾರಂಟಿ ಸರ್. 4,000 ವರ್ತಿರುವಂಥದ್ದು. ಹೌದು. ಅಂದ್ರೆ ನಿಮಗೆ 16,000 ರುಪೀಸ್ ಬಿಡುತ್ತೆ ಅಲ್ಲಿಗೆ. ಇದು 4,000 ರಿಟರ್ನ್ ಕೊಡ್ತಾವ್ರಲ್ಲ ನಿಮಗೆ, ಇನ್ನೇನು ಬೇಕು ಕಾಂಬೋದಲ್ಲಿ, ಅದು ವಿತ್ ವಾರಂಟಿ. ಅಂದರೆ ನಿಮಗೆ ಸೊ 20,000 ಏನು ಬೇಕಾದ್ರೂ ತೊಗೋಬೋದು. 20,000ಗೆ ಡೈಮಂಡ್ ಸಿಸ್ಟಮ್ ತೊಗೋಬೋದು. ನೋಡಿ ಸಿಂಗಲ್ ನಾಬ್ ಇದೆ, ಆ್ಯಂಬಿಯನ್ಸ್ ಲೈಟ್ ಇರುವಂಥದ್ದು. ಸೊ ಈ ಥರದ್ದು, ಇಲ್ಲಾಂದರೆ ನಿಮ್ಗೆ ನೋಡಿ ಈ ಥರ ಡೈಮಂಡ್ ಸಿಸ್ಟಮು ಆ್ಯಂಡ್ 2K ಇರುವಂಥದ್ದು. ಸೊ ಇದರಲ್ಲಿ ತುಂಬ ಥರ ಇದೆ ಗುರು. ಇವ್ರ ಹತ್ರ ಬಂದರೆ ಕಾರ್ A to Z ಆಕ್ಸೆಸರೀಸ್ ಸಿಗುತ್ತೆ. ಸನ್ಫ್ಲಿಮು, ಹೆಡ್ಲೈಟು, ಅಥವಾ ಫಾಗ್ ಲೈಟು, ಅಥವಾ ನಿಮಗೆ ಆ್ಯಂಬಿಯನ್ಸ್ ಲೈಟು, ಡೈಮಂಡ್ ಸಿಸ್ಟಮಲ್ಲಿ ವೆರೈಟಿ ಡೈಮಂಡ್ ಸಿಸ್ಟಮ್ ಇದೆ. ನಿಮಗೆ ಡುವೆಲ್ಲು ನಿಮಗೆ ನಾಬ್ ಇರೋದು, ಸಿಂಗಲ್ ನಾಬ್ ಇರೋದು, ಆ್ಯಂಬಿಯನ್ಸ್ ಲೈಟ್ ಇರೋದು ಸಿಗುತ್ತೆ. ನೀವು ನೋಡಿಲ್ಲ ಅಂಥ ಐಟಮ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ತಾರ್ ಕಾರ್ ಇರಲಿ ಅಥವಾ ನಾರ್ಮಲ್ ಕಾರ್ ಇರಲಿ, ಇಲ್ಲ ಆಲ್ಟೋ 800 ಇಂದ ಹಿಡಿದು ಟ್ರೆಂಡಿಂಗಲ್ಲಿರುವಂಥ ಕಾರ್ ಗಂಟ ಎಲ್ಲ ಆಕ್ಸೆಸರಿ ಸಿಗುತ್ತೆ. ಕರೆಕ್ಟಾ ಸರ್? ಹೌದು ಸರ್. ಸೊ ಇವ್ರ ಹತ್ರ ಇನ್ನೊಂದೇನಪ್ಪ ಅಂದರೆ ಪ್ರೀಮಿಯಂ ವೆಹಿಕಲ್ಗಳಿಗೆ ಒಂದು ಡೈಮಂಡ್ ಸಿಸ್ಟಮೇ ಸಿಗಲ್ಲ ಕೆಲವೊಂದಕ್ಕೆ, ವಿತ್ ಫ್ರೇಮ್ ಸಮೇತ ನಿಮ್ಮ ಹತ್ರ ಸಿಗುತ್ತೆ ಸರ್. ಸೊ ಆ ಥರ ಅದು ಆಲ್ರೆಡಿ ತುಂಬ ತೋರಿಸಿದ್ರಿ ವಿಡಿಯೋದಲ್ಲೆಲ್ಲ, ಮತ್ತೆ ತೋರಿಸೋದ್ರೆ ಟೈಮ್ ಲ್ಯಾಗ್ ಆಗಿಬಿಡುತ್ತೆ. ಸೊ ಗುರು ಇನ್ನೊಂದು ಕಾಂಬೋಗಳೆಲ್ಲ ಮುಗೀತು. ಬಟ್ ಇವ್ರ ಹತ್ರ ಇದೇ ಮೊದಲು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಸೊ ಇವ್ರ ಹತ್ರ ಇರುವಂಥ ಐಟಮ್ಗಳು ಜೆನ್ಯೂನ್ ಐಟಮ್ಗಳು, ಅದು ನಿಮಗೆ ಮಾರುತಿ ಕಂಪ್ನಿ ಅಂದರೆ ಮಾರುತಿ ಕಂಪ್ನಿ ಜೆನ್ಯೂನ್ ಐಟಮೇ ತಂದುಕೊಡ್ತಾರೆ. ಸೊ ನೀವೇನಾದ್ರು ಫಾರ್ಚುನರ್ ಯೂಸ್ ಮಾಡ್ತಾ ಇದ್ರಾ, ಬೇಡ ಗುರು BMW ತಗೊಂಬನ್ನಿ, ಸೊ ಅದಕ್ಕೂ ಕೂಡ ಜೆನ್ಯೂನ್ ಐಟಮ್ ಕೊಡ್ತಾರೆ. ಬಟ್ ಇಷ್ಟು ಐಟಮ್ಗಳು ಬೆಂಗಳೂರಲ್ಲಿ ಆಲ್ಮೋಸ್ಟು ಬೇರೆ ಯಾವುದೇ ಆಕ್ಸೆಸರೀಸ್ ನೋಡೋಕೆ ಚಾನ್ಸ್ ಸಿಗಲ್ಲ. ಯಾಕೆಂದರೆ ಇವರು ಹೋಲ್ಸೇಲ್ ಕೊಡೋದ್ರಿಂದ ಇವರು ತುಂಬ ಕಡೆ ಕೊಡ್ತಾರೆ. ಆ್ಯಂಡ್ ಇವ್ರ ಹತ್ರಕ್ಕೆ ನೀವೇ ಬಂದರೆ ಡೈರೆಕ್ಟಾಗಿ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ಹೇಳೋದಾದ್ರೆ ಮಾರುತಿ ಕಂಪ್ನಿದು ಯಾವುದೇ ವೆಹಿಕಲ್ ಆಗಲಿ, ಮಾರುತಿದಾಗಿರ್ಬೋದು, ಇಲ್ಲ ಬಲೆನೋದಾಗಿರ್ಬೋದು, ಗ್ಲಾನ್ಸಾ ಆಗಿರ್ಬೋದು, ಟೊಯೋಟಾ ಟೈಸರ್ ಆಗಿರ್ಬೋದು, ಇವಕ್ಕೆಲ್ಲದಕ್ಕೂ ಕೂಡ ನಿಮಗೆ ಸ್ಟೇರಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೇರಿಂಗಲ್ಲಿ ನೀವು ಲೋ ಆ್ಯಂಡಿಂದ ಟಾಪ್ ಆ್ಯಂಡ್, ಇವಾಗ ಕೆಲವರು ಏನು ಮಾಡ್ತಾರೆ, ಟಾಪ್ ಆ್ಯಂಡ್ ತೊಗೊಂಡ್ರೆ ದುಡ್ಡು ಜಾಸ್ತಿ ಆಗುತ್ತೆ, ಅವ್ನು ಮಿಡಲ್ ವೇರಿಯಂಟ್ ತೊಗೊಳ್ತಾರೆ. ಸೊ ಮಿಡಲ್ಗೂ ಟಾಪ್ ಆ್ಯಂಡ್ಗೂ ತೊಗೊಂಡಾಗ ಏನಾಗುತ್ತೆ, ನಿಮಗೆ ಒಂದು 4 ರಿಂದ 5 ಲಕ್ಷ ಜಾಸ್ತಿ ಆಗುತ್ತೆ ಟಾಪ್ ಆ್ಯಂಡು. ಬಟ್ ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂತ ಸೊ ಬೇಸ್ ವೇರಿಯಂಟು, ಮಿಡಲ್ ಈ ಥರ ತೊಗೊಂಡ್ಬಿಡ್ತಾರೆ.
ಈಗ ಸ್ಟೇರಿಂಗ್ ಬಗ್ಗೆ ಹೇಳೋದಾದ್ರೆ ಸೊ ಇವ್ರ ಹತ್ರ ಪ್ರೀಮಿಯಮ್ ಆಗಿ ಎಲ್ಲ ಸಿಗುತ್ತೆ ತಾನೇ, ಬನ್ನಿ ತೋರಿಸ್ತೀನಿ. ಸೊ ಬೇಸ್ ವೇರಿಯಂಟಲ್ಲಿ ನಿಮಗೆ ಈ ಥರ ಗಾಡಿ ಬರುತ್ತೆ. ಬೇಸ್ ವೇರಿಯಂಟಲ್ಲಿ ಯಾವುದೇ ರೀತಿ ಕಂಟ್ರೋಲ್ ಸಿಗಲ್ಲ ನಿಮಗೆ. ಸೊ ಕ್ರೂಸ್ ಕಂಟ್ರೋಲ್ ಸಿಗಲ್ಲ. ಸೊ ಇಲ್ಲ ಗುರು ಅಂದರೆ ಸ್ಟೇರಿಂಗ್ ಕಂಟ್ರೋಲ್ಸ್ಗಳು ಸಿಗಲ್ಲ. ಸೊ ನಿಮಗೆ ನಾರ್ಮಲ್ ಸಿಗುತ್ತೆ. ಇಲ್ಲ ಗುರು ನಾವು ಮಿಡಿಲ್ ವೇರಿಯಂಟ್ ತಗೊಳ್ತೀವಿ ಅಂದರೆ ಮಿಡಿಲಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇರ್ಬೋದು, ಮಿಡಿಲಲ್ಲಿ ನಿಮಗೆ ಒಂದು ಸೈಡ್ ಮಾತ್ರ ಬರುವಂಥದ್ದು. ಸೊ ಇನ್ನೊಂದು ಸೈಡ್ ಎಂಟಿ ಬರುತ್ತೆ, ಇನ್ನೊಂದು ಸೈಡಲ್ಲಿ ಮಾತ್ರ ಬರುತ್ತೆ. ಸೊ ಟಾಪ್ ಎಂಡ್ ಅಂತ ಬಂದಾಗ ಸೊ ನೋಡ್ತಾ ಇರ್ಬೋದು ಇದು ಹೆಂಗಿದೆ ಟಾಪ್ ಎಂಡ್ ಅಂತ. ಸೊ ಟಾಪ್ ಎಂಡ್ಗೂ ಆ್ಯಂಡ್ ನಿಮಗೆ ಲೋ ಎಂಡ್ಗೂ ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ. ಸೊ ಬೇಸ್ ವೇರಿಯಂಟು ಆ್ಯಂಡ್ ಟಾಪ್ ವೇರಿಯಂಟು. ಸೊ ನೋಡಿದ್ದೀರಾ, ಇದೇ ಡಿಫ್ರೆನ್ಸ್ ಇರೋದು. ಸೊ ನೀವು ಈ ಥರದ ಕಾರ್ ತಗೋತೀರಾ ಅಂತಂದ್ರೆ ನೋಡಿ ಇಲ್ಲೆಲ್ಲ ಲೆದರ್ ಬರುತ್ತೆ ಆ್ಯಂಡ್ ನಿಮಗೆ ಸೊ ಆಲ್ಮೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಈ ಬೇಸ್ ವೇರಿಯಂಟ್ಗೂ ಟಾಪ್ ವೇರಿಯಂಟ್ಗೂ ಏನು ಡಿಫ್ರೆನ್ಸ್ ಅಂತ. ಸೊ ನಿಮಗೆ ಏನಾದರೂ ನಿಮ್ಮ ಗಾಡಿಗಳು ಏನಾದ್ರೂ ಲೋ ಎಂಡ್ ತೊಗೊಂಡಿದ್ದೀರಾ ಅಂತಂದರೆ, ಅಂದರೆ ಇವಾಗ ಬೇಸ್ ವೇರಿಯಂಟ್ ತೊಗೊಂಡಿದ್ದೀರಾ ಅಂದರೆ ಟಾಪ್ ವೇರಿಯಂಟ್ಗಳು ತೊಗೋಬೇಕು ಅಂತ ಆಗಲ್ಲ. ಸೊ ನೀವು ಟಾಪ್ ವೇರಿಯಂಟ್ನ ಆಕ್ಸರೀಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಹೇಳೋದು ಅದ್ರ ಇದ್ರ ಬಗ್ಗೆ ಒಂದು. ಸೊ ನಿಮ್ಮ ಹತ್ರ ಏನಾದ್ರೂ ಮಾರುತಿ ಕಂಪ್ನಿದು ಬೇಸ್ ವೇರಿಯಂಟ್ ತೊಗೊಂಡಿದ್ದೀರಾ ಅಂತಂದರೆ ಟಾಪ್ ಎಂಡ್ ಮಾಡ್ಕೋಬೇಕಾ? ಸಿಂಪಲ್ ಸೊಲ್ಯೂಷನು. ಆ್ಯಂಡ್ ರಾಕ್ಸ್ ಕಾರ್ ಸ್ಟುಡಿಯೋಗೆ ಬನ್ನಿ ಅಂತ ಹೇಳ್ಬೋದು. ಸೊ ಯಾಕೆ ಅಂತಂದರೆ ರೀಸನಬಲ್ ಪ್ರೈಸು, ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಇದನ್ನ ಕೊಡ್ತಾರೆ, ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಬಟ್ ಇಲ್ಲಿ ಟೆಕ್ನಿಷಿಯನ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಏನು ಗುರು ಎಲ್ಲ ನಾರ್ಮಲ್ ಆಗಿ ಬೇರೆ ಕಡೆ ಹಾಕ್ಸ್ಕೊಂಡ್ರೆ ಎಲ್ಲ ಫಿಟ್ಟಿಂಗ್ ಹಂಗೆ ಮಾಡ್ಬಿಡ್ತಾರೆ ಅಂತ ಅಂತೀರಾ. ಬಟ್ ಇಲ್ಲಿ ನೋಡೋದಾದ್ರೆ ಜೆನ್ಯೂನ್ ಐಟಮ್ನ ಕೊಡ್ತಾರೆ. ಅದ್ರ ಜೊತೆಲಿ ಇಲ್ಲಿ ನಿಮಗೆ ಪ್ರೀಮಿಯಮ್ ಆಗಿ ಆ್ಯಂಡ್ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ಸೊ ಪ್ರೊಫೆಷ್ನಲ್ ಟೆಕ್ನಿಷಿಯನ್ ಇರೋದ್ರಿಂದ ನಿಮಗೆ ಒಳ್ಳೆ ಫಿಟ್ಟಿಂಗು ಕೂಡ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಓಕೆ, ಇವಕ್ಕೆಲ್ಲ ವಿತ್ ವ್ಯಾರಂಟಿ ಸಿಗುವಂಥದ್ದು. ಸೊ ನೋಡಿ, ನಿಮ್ಮ ಗಾಡಿ ಏನಾದ್ರೂ ಬೇಸ್ ವೇರಿಯಂಟ್ ಇದೆ ಅಂತಂದರೆ, ಮಿಡಿಲ್ ವೇರಿಯಂಟ್ ಇದೆ ಅಂತಂದರೆ, ಟಾಪ್ ಎಂಡ್ ಮಾಡ್ಕೋಬೇಕಾ, ಗಾಡಿ ತಗೊಂಡು ಬನ್ನಿ ಇಲ್ಲಿಗೆ ಆರಾಮಾಗಿ ಟಾಪ್ ಎಂಡ್ನ ಮಾಡ್ಕೊಡ್ತಾರೆ. ಸೊ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ಸ್ಟೇರಿಂಗ್ ಮಾತ್ರ ಅಲ್ಲ ಗುರು, ಇನ್ನೂ ತೋರಿಸ್ತೀನಿ ಬನ್ನಿ. ಸೊ ಟಾಪ್ ವೇರಿಯಂಟ್ ಅಂತ ಬಂದಷ್ಟನ್ನ ಟಾಪ್ ಎಂಡ್ಗೆ ಬರೀ ಸ್ಟೇರಿಂಗ್ ಮಾತ್ರ ಇಂಪಾರ್ಟೆಂಟ್ ಆಗಲ್ಲ, ಮಿರರು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ಮಿರರ್ ತೋರಿಸ್ತೀನಿ. ಮಿರರಲ್ಲಿ ಬೇಸಿಕ್ ವೇರಿಯಂಟಲ್ಲಿ ನಿಮಗೆ ಮಿರರ್ ಕ್ಲೋಸಿಂಗ್ ಬರಲ್ಲ. ಸೊ ಹಿಂಗೆ ಕ್ಲೋಸ್ ಆಗಲ್ಲ, ಓಕೆನಾ. ಸೊ ಟಾಪ್ ಎಂಡಲ್ಲಿ ಮಾತ್ರ ಕ್ಲೋಸ್ ಆಗುವಂಥದ್ದು. ಆ್ಯಂಡ್ ಇನ್ನೊಂದು ಇಂಡಿಕೇಟರ್ ಬರುತ್ತೆ, ಅಂದರೆ ಟಾಪ್ ಎಂಡ್ ಇಂಡಿಕೇಟರ್ ಬರುತ್ತೆ, ಕ್ಲೋಸ್ ಆಗುತ್ತೆ. ಬಟ್ ಬೇಸ್ ವೇರಿಯಂಟಲ್ಲಿ ಅದೆಲ್ಲ ಆಗಲ್ಲ, ಮಿಡಿಲ್ ವೇರಿಯಂಟಲ್ಲೂ ಆಗಲ್ಲ, ಕ್ಲೋಸ್ ಆಗಲ್ಲ, ನಿಮಗೆ ಇಂಡಿಕೇಟರ್ ಬರಲ್ಲ. ಬಟ್ ಟಾಪ್ ಎಂಡ್ ಇರೋದ್ರಿಂದ ಇದು ಕೂಡ ಬರುತ್ತೆ. ಈ ಮಿರರ್ ಹಾಕ್ಸ್ಕೊಂಡಿದ್ದೀರಾ ಅಂತಂದರೆ ಸೊ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ, ಕೀ ಲಾಕ್ ಮಾಡಿದಾಗ ಕೀ ಓಪನ್ ಮಾಡಿದಾಗ ಓಪನ್ ಆಗುತ್ತೆ ಆ್ಯಂಡ್ ಇಂಡಿಕೇಟರ್ ಕೂಡ ಬರುತ್ತೆ ಇಲ್ಲಿ, ಓಕೆನಾ. ಸೊ ಇದು ಯಾವ್ಯಾವ ಕಂಪ್ನಿಗಿದೆ ಅಂತಂದರೆ, ಸೊ ನಿಮಗೆ ಮಾರುತಿ ಕಂಪ್ನಿದೆಲ್ಲ ಅಂತ ಹೇಳಿದ್ಮೇಲೆ ಮಾರುತಿದ್ ಮಾತ್ರ ಅಲ್ಲ ಗುರು, ಮಾರುತಿದಾಯ್ತು, ಟೊಯೋಟಾದಾಯ್ತು, ಕ್ರೆಟಾ ಆಗಿರ್ಬೋದು, ಹೋಂಡೈ ಆಗಿರ್ಬೋದು, ಕಿಯಾ ಆಗಿರ್ಬೋದು. ಸೊ ಈ ಥರ ತುಂಬ ಥರದ್ದು ಬೇಸ್ ವೇರಿಯಂಟ್ ಇದೆ. ಟಾಪ್ ವೇರಿಯಂಟ್ಗೆ ಎಲ್ಲ ಥರ ಆಕ್ಸೆಸರೀಸ್ ಇದೆ. ಅದು ನೋಡ್ತಾ ಇರ್ಬೋದು, ಎಲ್ಲ ಕ್ಲೋಸಿಂಗ್ ಮಾಡ್ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಆಲ್ಮೋಸ್ಟ್ ಹೇಳ್ದಂಗೆ ನಿಮಗೆ ರಿಮೋಟಲ್ಲಿ ಜಸ್ಟ್ ಗಾಡಿ ಲಾಕ್ ಮಾಡಿದ್ರೆ ಅಂದರೆ ಕ್ಲೋಸ್ ಆಗುತ್ತೆ, ಗಾಡಿ ಲಾಕ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಸೊ ಮಿದಿಲ್ ನಿಮಗೆ ಇಂಡಿಕೇಟರ್ ಕೂಡ ಇರುವಂಥದ್ದು. ಸೊ ಇದೆಲ್ಲ ಮಾರುತಿ ಜೆನ್ಯೂನ್ ಪಾರ್ಟ್ಸ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ 2018ಇಂದ 2024 ಗಂಟ ನಿಮ್ದು ಯಾವುದೇ ಕಾರ್ ಇದ್ರೂ ಬೇಸ್ ವೇರಿಯಂಟ್ ಇರಲಿ, ಮಿಡಿಲ್ ವೇರಿಯಂಟ್ ಇರಲಿ, ಟಾಪ್ ಎಂಡ್ ಮಾಡಿಸ್ಕೋಬೇಕು ಅಂತಂದರೆ ಒಂದೇ ಸೊಲ್ಯೂಷನು, ರಾಕ್ಸ್ ಕಾರ್ ಸ್ಟುಡಿಯೋಗೆ ಬನ್ನಿ. ಸೊ ರೀಸನಬಲ್ ಪ್ರೈಸು, ಜೆನ್ಯೂನ್ ಐಟಮ್ಗಳನ್ನ ಸೊ ಪ್ರೊಫೆಷ್ನಲ್ ಆ್ಯಂಡ್ ಟೆಕ್ನಿಷಿಯನ್ ಇರೋದ್ರಿಂದ ನಿಮಗೆ ಒಳ್ಳೆ ಫಿಟ್ಟಿಂಗ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಓಕೆ, ಈಗ ಸ್ಟೇರಿಂಗ್ ಆಗಿದೆ ಆ್ಯಂಡ್ ಇಂಡಿಕೇಟರ್ ಆಯಿತು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಸೊ ಅದು ಮುಗಿದ್ಮೇಲೆ ಆಂಬ್ರೆಸ್ಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೊ ಇದು ಜೆನ್ಯೂನ್ ಆಂಬ್ರೆಸ್ಟ್ ಆಗಿರುತ್ತೆ ಮಾರುತಿ ಕಂಪ್ನಿ. ನೋಡಿ, ಮುಂದಕ್ಕೆ ಬೇಕಾ ಹಿಂದಕ್ಕೆ ಬೇಕಾ, ಸೊ ಜೆನ್ಯೂನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಮಾರುತಿ ಕಂಪ್ನಿಲಿ ಯಾವುದೇ ಕಾರ್ ಆಗಿದ್ರು ಅದಕ್ಕೆಲ್ಲ ಆಗುತ್ತೆ. ಅದಾದಮೇಲೆ ನಿಮಗೆ ಫ್ರಾನ್ಸು ಡಿಕ್ಕಿ ಕಲೆಕ್ಟಿಂಗ್ ಟೈಲ್ ಲ್ಯಾಂಪ್ ಅಂತ ಹೇಳ್ಬೋದು. ಸೊ ಇದು ಮಾರುತಿ ಜೆನ್ಯೂನ್ ಐಟಮ್ ಅಂತಲೇ ಹೇಳ್ಬೋದು. ಎಲ್ಲ ನಿಮಗೆ ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಸಿಗುವಂಥದ್ದು. ಯಾವುದೇ ರೀತಿ ಈಗ ನೀವು ಶಾಪ್ ಇಟ್ಟಿದ್ದೀರಾ ಅಂತಂದಾಗ ಶಾಪ್ಗೆ ಈಗ ಇವರು ಹೋಲ್ಸೇಲ್ ಪ್ರೈಸಿಂದ ಶಾಪಿಗೆ ತೊಗೊಂಡು ಹೋಗ್ತಾರೆ. ಶಾಪಲ್ಲಿ ಅವ್ರದ್ದೇ ಆದಂಥ ಒಂದು ಮಾರ್ಜಿನ ಇಟ್ಟು ಸೇಲ್ ಮಾಡ್ತಾರೆ. ಬಟ್ ಇಲ್ಲಿ ನೀವು ಹೋಲ್ಸೇಲ್ ಹೋಲ್ಸೇಲ್ ಹತ್ರನೇ ಬಂದರೆ ನಿಮಗೆ ಏನು ಮ್ಯಾನುಫ್ಯಾಕ್ಚರಿಂಗ್ ಬಂದಿರ್ತೋ, ಹೋಲ್ಸೇಲ್ಗೆ ಏನು ತಂದಿರ್ತಾರೋ ಸೊ ಅದು ಫಿಟ್ಟಿಂಗ್ ಚಾರ್ಜ್ ಮೇಲೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ. ಈಗ ಬೇರೆ ಅಂಗಡಿಗಳಿಗೆ ಏನು ಹೋಲ್ಸೇಲ್ ಪ್ರೈಸ್ ಕೊಡ್ತಾರೋ ಅದೇ ಪ್ರೈಸ್ಗೆ ಇನ್ಕ್ಲೂಡ್ ಇನ್ಸ್ಟಾಲೇಷನ್ ಮಾಡ್ಕೊಟ್ಬಿಡ್ತಾರೆ ನಿಮಗೆ. ಸೊ ಗುರುಗಳು ಒಂಚೂರು ಮುಂದಕ್ಕೆ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಗ್ರ್ಯಾಂಡ್ ವಿಟಾರಾ ಇಂಟೀರಿಯರ್ ಕಿಟ್ಗಳು ಬೇಕು ಅಂತಂದ್ರೂ ಕೂಡ ನಿಮಗೆ ಜೆನ್ಯೂನ್ ಐಟಮ್ ಸಿಗ್ತದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಗ್ರ್ಯಾಂಡ್ ವಿಟಾರಾದಲ್ಲಿ ಇಂಟೀರಿಯರ್ ನೋಡೋದಾದ್ರೆ ಲೆದರ್ದು ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಬರುವಂಥದ್ದು ಆ್ಯಂಡ್ ನಿಮಗೆ ಇದಾದ್ಮೇಲೆ ನಿಮಗೆ ಗ್ಲಾಸಿ ಫಿನಿಶಿಂಗ್ ಅಲ್ಲಿ ಇರುವಂಥದ್ದು ಆ್ಯಂಡ್ ಇವೆಲ್ಲ ಟಾಪ್ ಎಂಡ್ ಅಲ್ಲಿ ಸಿಗುವಂಥದ್ದು. ಸೊ ನೀವು ಬೇಸ್ ವೇರಿಯಂಟ್ ಅಲ್ಲಿ ತಗೊಂಡಿದ್ದೀರಾ ಅಂತಂದ್ರೆ ಸೊ ಇದು ಟಾಪ್ ಎಂಡ್ ಕೂಡ ನೀವು ಮಾಡ್ಕೋಬಹುದು. ಇಷ್ಟು ಮಾತ್ರ ಅಲ್ಲ, ನೀವೇನಾದ್ರೂ 4 ಡೋರ್ ಪವರ್ ವಿಂಡೋ ಆಗಿರ್ಬೋದು, ಪವರ್ ಆ ಕಡೆ ಡೋರ್ಗಳಲ್ಲಿ ಇರ್ತಲ್ಲ, ಒಟ್ಟು 4 ಡೋರಲ್ಲಿ ಬರುವಂತಹ ಸಿಂಗಲ್ ಆಗಿರ್ಬೋದು, ಪವರ್ ವಿಂಡೋ ಸ್ವಿಚಸ್ ಪ್ಯಾನಲ್ಗಳು ಸಿಗ್ತಾ ಹೋಗುತ್ತೆ. ಇದೆಲ್ಲ ನಿಮಗೆ ಜೆನ್ಯೂನ್ ಐಟಮ್ ಆಗಿರುತ್ತೆ. ಸೊ ಇದು ಬಂದು ನಿಮಗೆ ಎಲ್ಲ ಸ್ಟೇಟ್ಮೆಂಟ್ಗೂ ಯೂಸ್ ಆಗುತ್ತೆ. ಸ್ವಿಫ್ಟ್ ಆಗಿರ್ಬೋದು, ಮಾರುತಿಲಿ ಸ್ವಿಫ್ಟ್ ಗಿಫ್ಟ್ ಎಲ್ಲದಕ್ಕೂ ಆಗುತ್ತೆ ಗುರು ಇದು. ಸೊ ಇವೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬೇಕು, ಫಿನಿಶಿಂಗ್ ಬೇಕು ಅಂತಂದ್ರೆ ಇಲ್ಲಿ ಹಾಕ್ಸ್ಕೋಬೇಕು ಬಂದು ರಾಕ್ಸ್ ಕಾರ್ ಸ್ಟುಡಿಯೋದಲ್ಲಿ. ಸೊ ಇನ್ನೊಂದು ಗುರು, ಇವಾಗ ಸ್ವಿಫ್ಟ್ ಅಂತ ಬಂದಾಗ ಸ್ವಿಫ್ಟ್ ಆಗಿರ್ಬೋದು, ಸ್ವಿಫ್ಟ್ ಟೂರ್ ಆಗಿರ್ಬೋದು, ಇಲ್ಲಿ ಏನಾಗುತ್ತೆ ಅಂತಂದ್ರೆ 2 ಪವರ್ ವಿಂಡೋ ಬರುತ್ತೆ ಅಂಡ್ ನಿಮಗೆ 4 ಪವರ್ ವಿಂಡೋ ಬರಲ್ಲ, ಟಾಪ್ ಎಂಡ್ ಬರುವಂಥದ್ದು. ಸೊ ಆ ಥರ ಆಗಿದ್ದಾಗ ಏನು ಮಾಡೋದು ಅಂತಂದ್ರೆ ಒಂದೇ ಸೊಲ್ಯೂಷನ್ ಹೇಳ್ಬೋದು. ಇವ್ರ ಹತ್ರ ನಿಮಗೆ 2 ಪವರ್ ವಿಂಡೋ ಇರಲಿ, ನಿಮ್ಮ ಗಾಡಿದು ಲೋ ಎಂಡ್ ತಗೊಳ್ಳಿ. ಯಾಕಂದ್ರೆ 2018ಇಂದ 24 ಗಂಟ ಯಾವುದೇ ಸ್ವಿಫ್ಟಲ್ಲಿ ತಗೊಂಡ್ರು ನೀವೇನಾದ್ರೂ ಬೇಸ್ ವೇರಿಯಂಟ್ ತಗೊಂಡಿದ್ದೀರಾ ಅಂತಂದ್ರೆ 2 ಪವರ್ ವಿಂಡೋ ಬರೋದು, ಇನ್ನೆರಡು ಬಂದು ಕೈಲಿಂಗ್ ತಿರುಗಬೇಕು. ಬಟ್ ಇಲ್ಲಿ ಬರೋದ್ರಿಂದ
ಟಾಪ್ ಎಂಡ್ ಕೂಡ ಮಾಡ್ಕೋಬೋದು, 4 ಪವರ್ ವಿಂಡೋ ಮಾಡ್ಕೋಬೋದು. ಯಾವ ಥರ ಗೊತ್ತಾ, ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಅದು ಅದನ್ನೇ ಕೂದು ಹಾಕಿ ಅಸಹ್ಯ ಮಾಡಲ್ಲ ಗುರು. ಅದಕ್ಕೆ ಆದಂಥ ಜೆನ್ಯೂನ್ ಐಟಮ್ನ ಹಾಕ್ತಾರೆ. 4 ಡೋರ್ ಹಾಕ್ತಾರೆ, 4 ಪವರ್ ವಿಂಡೋ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಸಿಂಗಲ್ ಡೋರ್ಗಳಿಗೆ ಸಪ್ರೇಟ್ ಇರುತ್ತೆ. ಇವಾಗ ಕೆಲವು ಕಡೆ ಏನಾಗ್ಬಿಡುತ್ತೆ ಅಂತಂದರೆ ಪವರ್ ವಿಂಡೋಗೆ ಸಪ್ರೇಟಾಗಿ ಮಾಡಿಸ್ಕೊಂಡು ಸಪ್ರೇಟಾಗಿ ಹೋಲ್ ಮಾಡಿಸಿ ಸಪ್ರೇಟಾಗಿ ಆ್ಯಡ್ ಮಾಡಿಸಿ ಗಾಡಿ ಲುಕ್ನೇ ಆ್ಯಡ್ ಮಾಡಾಕ್ಬಿಡ್ತಾರೆ. ಬಟ್ ಆ ಥರ ಎಲ್ಲ ಮಾಡ್ಸ್ಕೊಬಿಡಿ. ಜೆನ್ಯೂನ್ ಐಟಮ್ ಬೇಕು ಅಂತಂದರೆ ಮಾರುತಿ ಕಂಪ್ನಿದು ಸೊ ಪ್ಯಾಡ್ಗಳ ಯೂಸ್ ಮಾಡಿಕೊಂಡು ಸೊ ಅದರಲ್ಲೇ ಮಾರುತಿದೇ ಡೋರ್ಗಳು ಬರೋದ್ರಿಂದ ಫಿಕ್ಸ್ ಮಾಡ್ಕೊಂಡು ಪ್ರೀಮಿಯಮ್ ಆಗಿ ಆ್ಯಂಡ್ ಟೆಕ್ನಿಷಿಯನ್ ವರ್ಷನೇ ಪ್ರೊಫೆಷನಲ್ ಟೆಕ್ನಿಷಿಯನ್ ಇರೋದ್ರಿಂದ ಸೊ ನೀವು ಶೋರೂಮಿಂದ ಹೆಂಗೆ ಗಾಡಿ ತರ್ತೀರೋ ಅದೇ ಥರ ಗಾಡಿನ ಮಾಡಿಫೈಡ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಇದು ಬ್ರಿಜಾದು ವೀಲ್ ಆರ್ಚ್ ಅಂತ ಹೇಳ್ಬೋದು. ಆ್ಯಂಡ್ ಜೆನ್ಯೂನ್ ಪಾರ್ಟ್ ಇದೆ ಆ್ಯಕ್ಚುಲಿ. ಸೊ ಇದು ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ಫಸ್ಟ್ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ನಿಮ್ಮದು ಕಾರ್ ಯಾವುದೇ ಇದ್ರೂ ಕೂಡ ಸೊ ನಿಮಗೆ ಜೆನ್ಯೂನ್ ಪಾರ್ಟೇ ಹಾಕ್ಸ್ಬೇಕು. ಅಂದರೆ ನೀವು ಬೇಸ್ ವೇರಿಯಂಟಿಂದ ಟಾಪ್ ಎಂಡ್ ಮಾಡಿಸ್ಕೊಳ್ತೀರಾ ಅಂತಂದರೆ ಸೊ ಬೇರೆ ಕಂಪ್ನಿದ ಹಾಕ್ಸ್ಕೊಳ್ಳೋದಕ್ಕಿಂತ ಅದೇ ಕಂಪ್ನಿದ ಬ್ರ್ಯಾಂಡೆಡ್ನ ಹಾಕ್ಸ್ಕೋಬೇಕು ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ ಮಾರುತಿದಾಗಿರ್ಬೋದು, ಬ್ರೆಜಾದಾಗಿರ್ಬೋದು, ಇಲ್ಲಾಂದರೆ ಸ್ಟೇರಿಂಗ್ದು ಮಾರುತಿ ಕಂಪ್ನಿಲಿ ಎಲ್ಲ ಥರದಾಗಿರ್ಬೋದು, ಬಲೆನೋದಾಗಿರ್ಬೋದು, ಟೊಯೋಟಾದಾಗಿರ್ಬೋದು, ಜೆನ್ಯೂನ್ ಐಟಮ್ನ ಹಾಕಿಸ್ಕೋಬೇಕು ಅಂದರೆ ಮಾತ್ರ ನಿಮಗೆ ತುಂಬಾ ಯೂಸ್ ಆಗುವಂಥದ್ದು ರಾಕ್ಸ್ ಕಾರ್ ಸ್ಟುಡಿಯೋ ಅಂತ ಹೇಳ್ಬೋದು. ಸೊ ಇವ್ರ ಹತ್ರ ಇಷ್ಟು ಮಾತ್ರ ಅಲ್ಲ, ಕಿಯಾ ಜೆನ್ಯೂನ್ ಪಾರ್ಟ್ಸ್ ಬೇಕಾ ಅದು ಕೂಡ ಅವೈಲೇಬಲ್ ಇದೆ. ಹೋಂಡೈ ಬೇಕಾ ಅದು ಜೆನ್ಯೂನ್ ಪಾರ್ಟ್ಸ್ ಬೇಕಾ ಅದು ಕೂಡ ಅವೈಲೇಬಲ್ ಇದೆ. ಮಹೇಂದ್ರದ್ ಬೇಕಾ ಜೆನ್ಯೂನ್ ಪಾರ್ಟ್ಸು ಅದು ಕೂಡ ಅವೈಲೇಬಲ್ ಇದೆ. ಟಾಟಾ ಆಗಿರ್ಬೋದು, ಟಾಟಾ ನೆಕ್ಸನ್ ಆಗಿರ್ಬೋದು, ಈ ಥರ ಜೆನ್ಯೂನ್ ಪಾರ್ಟ್ಸ್ಗಳು ನಿಮ್ಗೆ ಯಾವುದೇ ಬೇಕು ಅದು ನೀವು ಶೋರೂಮ್ಗೆ ಹೋಗಬೇಕು ಅಂತ ಏನಿಲ್ಲ ಗುರು, ಇಲ್ಲಿಗೆ ತಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಫಿಟ್ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಟೆಕ್ನಿಷಿಯನ್ ವರ್ಷನೇ ಎಲ್ಲ ಪ್ರೊಫೆಷನಲ್ ಟೆಕ್ನಿಷಿಯನ್ ಇರೋದ್ರಿಂದ ನಿಮಗೆ ಜೆನ್ಯೂನ್ ಐಟಮ್ಗಳನ್ನ ಸೊ ವಿತ್ ಇನ್ಸ್ಟಾಲೇಷನ್ ಮಾಡಿ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾರೆ ನಿಮಗೆ. ನಿಮ್ಮ ಹತ್ರ ಏನಾದರೂ ಟಾಟಾ ಕಂಪ್ನಿದಾಗಿರ್ಬೋದು ಅಥವಾ ಇಲ್ಲಾಂದರೆ ಕಿಯಾದಾಗಿರ್ಬೋದು ಇಲ್ಲ ಅಂತಂದರೆ ಹೋಂಡೈದಾಗಿರ್ಬೋದು ಯಾವುದೇ ವೆಹಿಕಲ್ ಇದ್ರು ಅಂತಂದ್ರೂ ಮಿರರ್ ಫೋಲ್ಡಿಂಗ್ ಬೇಕು ಟಾಪ್ ಎಂಡ್ದು ಅಂತಂದರೆ ಜೆನ್ಯೂನ್ ಐಟಮೇ ಕೊಡಿಸ್ತೀನಿ ಬನ್ನಿ ಇವತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಬಂದು ನಿಮಗೆ ಟಾಟಾ ಕಂಪ್ನಿದು ಟಾಟಾ ನೆಕ್ಸನ್ ಆಗಿರ್ಬೋದು, ಆ ಥರ ನಿಮಗೆ ಇಂಡಿಕೇಟರ್ ಬರುತ್ತೆ, ಮಿರರ್ ಫೋಲ್ಡಿಂಗ್ ಸಮೇತ ಬರುವಂಥದ್ದು. ಇದು ಬಂದು ಟಾಪ್ ಎಂಡ್ಗೆ ಇರುವಂಥದ್ದು. ಸೊ ಟಾಪ್ ಎಂಡ್ ಬೇಕು ಅಂದರೆ ಜೆನ್ಯೂನ್ ಐಟಮು, ಯಾವುದೇ ರೀತಿ ಬೇರೆದಲ್ಲ. ಅದಾದಮೇಲೆ ನಿಮಗೆ ಹೋಂಡೈಲಿ ಕ್ರೆಟಾದಾಗಿರ್ಬೋದು, ಹೋಂಡೈ ಕ್ರೆಟಾದಲ್ಲಿ ನೋಡ್ತಾ ಇರ್ಬೋದು ವೈಟ್ ಕಲರಲ್ಲಿ ಇರುತ್ತೆ. ಆ್ಯಂಡ್ ಇದಕ್ಕೂ ಕೂಡ ನಿಮಗೆ ಇಂಡಿಕೇಟರ್ ಕೂಡ ಇರುವಂಥದ್ದು. ಇದು ಮಿರರ್ ಫೋಲ್ಡಿಂಗ್ ಇರುವಂಥದ್ದು. ಇದು ಕೂಡ ನಿಮಗೆ ಟಾಪ್ ಎಂಡ್ ಬರುವಂಥದ್ದು, ಜೆನ್ಯೂನ್ ಐಟಮ್ ಸಿಗ್ತಾ ಹೋಗುತ್ತೆ. ಸೊ ಕಿಯಾ ಸೆಲ್ಟಸ್ ನೋಡ್ತಾ ಇರ್ಬೋದು, ಇದು ವೈಟ್ ಕಲರಲ್ಲಿ ಸಿಗುವಂಥದ್ದು. ಇದು ಕೂಡ ನಿಮಗೆ ಇಂಡಿಕೇಟರ್ ಬರುತ್ತೆ. ಇದು ಮಿರರ್ ಫೋಲ್ಡಿಂಗ್ ಸಿಗುವಂಥದ್ದು ಟಾಪ್ ಎಂಡ್. ಇದು ಜೆನ್ಯೂನ್ ಐಟಮ್ ಆಗಿರುತ್ತೆ. ಬೇಕಾ ಅದು ಕೂಡ ಅವೈಲೇಬಲ್ ಇದೆ, ಸೇಮ್ ಆಸ್ ಇಟ್ ಈಸ್ ನೋಡ್ತಾ ಇರ್ಬೋದು. ಇದು ವೈಟ್ ಕಲರಲ್ಲಿ ಯೂನಿಕ್ ಕಲರ್ ಇದೆ ಅಂತ ಹೇಳ್ಬೋದು. ಅದು ಇಂಡಿಕೇಟರ್ ಬರುತ್ತೆ, ಇದು ಮಿರರ್ ಫೋಲ್ಡಿಂಗ್ ಬರುತ್ತೆ. ಇದು ಜೆನ್ಯೂನ್ ಐಟಮೇ ಆಗಿರುತ್ತೆ. ಸೊ ಇದು ನೋಡ್ತಾ ಇರ್ಬೋದು ಸ್ಕಾರ್ಪಿಯೋ ಎನ್ ಲೈನ್. ಆ್ಯಕ್ಚುಲಿ ಇದು ಕೂಡ ಮಿರರ್ ಫೋಲ್ಡಿಂಗು ಟಾಪ್ ಎಂಡ್ ಬೇಕಾ ಇದು ಕೂಡ ಅವೈಲೇಬಲ್ ಇದೆ ವಿತ್ ಇಂಡಿಕೇಟರ್ ಸಮೇತ. ಸೊ ಮಹೇಂದ್ರ ಕಂಪ್ನಿ ನೋಡ್ತಾ ಇರ್ಬೋದು XUV 700. ಸೊ ಅದು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದು ಮಿರರ್ ಫೋಲ್ಡಿಂಗು ಆ್ಯಂಡ್ ಇಂಡಿಕೇಟರ್ ಸಮೇತ ಬರುವಂಥದ್ದು. ಸೊ ಇದು ಜೆನ್ಯೂನ್ ಐಟಮು ಆ್ಯಂಡ್ ಶೋರೂಮಿಂದನೇ ಬಂದಿರುವಂಥ ಐಟಮ್ಗಳು ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಬೇಕು ಫಿಟ್ಟಿಂಗ್ ಮಾಡಿಸ್ಕೋಬೇಕು ಅಂತಂದರೆ ಇದು ಬೆಸ್ಟ್ ವಿಡಿಯೋ ಆಗಿರುತ್ತೆ ನಿಮಗೆ. ಸೊ ಇದು ನೋಡ್ತಾ ಇರ್ಬೋದು ಟಾಟಾ ಪಂಚ್ ಆ್ಯಕ್ಚುಲಿ. ಸೊ ಇದು ಮಿರರ್ ಫೋಲ್ಡಿಂಗ್ ಆಗಿರುತ್ತೆ, ಇದು ಇಂಡಿಕೇಟರ್ ಬರುವಂಥದ್ದು. ಸೊ ನಿಮಗೆ ಬೇಸ್ ವೇರಿಯಂಟಿಂದ ಟಾಪ್ ವೇರಿಯಂಟ್ ಮಾಡಿಸ್ಕೋಬೇಕು ಅಂತಂದರೆ ಮಿರರ್ ಫೋಲ್ಡಿಂಗ್ಗಳಾಗಿರ್ಬೋದು ಅಥವಾ ಸ್ಟೇರಿಂಗ್ ಆಗಿರ್ಬೋದು, ಸೊ ಯಾವುದೇ ರೀತಿ ಆದರೂ ಬೆಸ್ಟ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಬೆಸ್ಟ್ ನಿಮಗೆ ಶೋರೂಮಿಂದನೇ ತರಿಸೋದ್ರಿಂದ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಇವ್ರ ಹತ್ರ ಮಹೇಂದ್ರ ಅಂದರೆ ಮಹೇಂದ್ರ ಸಿಗುತ್ತೆ. ಆ್ಯಂಡ್ ಕಿಯಾ ಬೇಕಾ ಇಲ್ಲ ಅಂದರೆ ಹೋಂಡೈ ಕಂಪ್ನಿ ಬೇಕಾ, ಟಾಟಾ ಕಂಪ್ನಿ ಬೇಕಾ, XUV ಬೇಕಾ, ನಿಮಗೆ 700 ಬೇಕಾ, ಈ ಥರ ಪ್ರತಿಯೊಂದು ಕೂಡ ಜೆನ್ಯೂನ್ ಐಟಮ್ ಸಿಗುವಂಥದ್ದು. ಸೊ ಫ್ರಾನ್ಸು ಟಾಪ್ ಎಂಡ್ DRL ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇವ್ರ ಹತ್ರ ಜೆನ್ಯೂನ್ ಐಟಮ್ ಸಿಗೋದ್ರಿಂದ ಆ್ಯಂಡ್ ನೋಡ್ತಾ ಇರ್ಬೋದು ಮಹೇಂದ್ರಾಗಿರ್ಬೋದು ಅಥವಾ ಇಲ್ಲಿ ಐಟಮ್ಗಳು ನೋಡಿ ಗುರು ಕಳೆದೋಗ್ತಾರೆ. ಯಾಕೆಂದರೆ ನಾವು ತುಂಬ ಶೋರೂಮಲ್ಲಿ ವೀಡಿಯೋ ಮಾಡೋದ್ರಿಂದ ಇಷ್ಟೊಂದು ಕ್ವಾಂಟಿಟಿ ಇರುವಂಥ ಐಟಮ್ಗಳು ಆ್ಯಂಡ್ ಜೆನ್ಯೂನ್ ಐಟಮ್ಗಳನ್ನ ಎಲ್ಲೂ ನೋಡಿರಲ್ಲ ಆ್ಯಂಡ್ ನಾನು ನೋಡಿಲ್ಲ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದ್ರಿಂದ. ನೀವು ಫಸ್ಟ್ ಟೈಮ್ ನೋಡ್ತಾ ಇರೋ ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ಬೆಸ್ಟು ಟಾಪ್ ಎಂಡ್ ಮಾಡ್ಕೋಬೇಕು ಅನ್ನೋರಿಗೆ ಬೆಸ್ಟ್ ವಿಡಿಯೋ ಆಗಿರುತ್ತೆ. ಯಾಕೆಂದರೆ ಇಷ್ಟೊಂದು ಐಟಮ್ನ ನಿಮಗೆ ಒಂದು ಒರಿಜಿನಲ್ ಐಟಮ್ಗಳನ್ನ ಯಾರೂ ಕೊಡಲ್ಲ, ಯಾರೂ ತೋರಿಸಲ್ಲ ಆ್ಯಕ್ಚುಲಿ. ಸೊ ಇಷ್ಟೊಂದು ಐಟಮ್ ಮಡಗೆ ಇಲ್ಲ ಗುರು, ಎಲ್ಲೂ ಬೆಂಗಳೂರಲ್ಲೆಲ್ಲ ಕರ್ನಾಟಕದಲ್ಲೇ ಎಲ್ಲೂ ಮಡಗಿಲ್ಲ ಅಂತ ಹೇಳ್ಬೋದು. ಅದಿರೋದು ಒಂದೇ ಕಡೆ ಸಿಕ್ಕಿರೋದು. ಆ್ಯಂಡ್ ರಾಕ್ಸ್ ಕಾರ್ ಸ್ಟುಡಿಯೋದಲ್ಲಿ ಮಾತ್ರ ಇಷ್ಟೊಂದು ಕ್ವಾಂಟಿಟಿ ಇರುವಂತಹ ಇಷ್ಟೊಂದು ಬ್ರ್ಯಾಂಡೆಡ್ ಐಟಮ್ಗಳು ನಿಮಗೆ ಆ್ಯಂಡ್ ಶೋರೂಮ್ ಐಟಮ್ಗಳು ಹೇಳ್ಬೋದು. ಇವಾಗ ಮಾರುತಿ ಬೇಕು ಅಂದರೆ ಮಾರುತಿ, ಟಾಟಾ ಬೇಕಾದ್ರೆ ಟಾಟಾ ಇದೆ, ಇಲ್ಲಾಂದರೆ ಕಿಯಾ ಬೇಕಾದ್ರೆ ಕಿಯಾ ಇದೆ. ಸೊ ನಿಮಗೆ ಇದೇ ಥರ ಪರ್ಟಿಕ್ಯುಲರ್ ಇದೇ ಬ್ರ್ಯಾಂಡು ಅಂತಲ್ಲ, ಈ ಎಲ್ಲ ಬ್ರ್ಯಾಂಡ್ ಜೆನ್ಯೂನ್ ಐಟಮ್ ಬೇಕು ಅಂದರೆ ಸೊ ತುಂಬಾ ಯೂಸ್ ಆಗುವಂಥದ್ದು ಜೆನ್ಯೂನ್ ಐಟಮ್ಗಳು. ನಾನು ಇಷ್ಟೊಂದು ಐಟಮ್ಗಳು ನಾನು ಇವತ್ತೇ ಫಸ್ಟ್ ಗುರು ನೋಡ್ತಾ ಇರೋದು. ಸೊ ನೋಡಿದ್ರಲ್ಲ ಯಾವ ಥರ ಐಟಮ್ ಸಿಕ್ಕಿದೆ ಅಂತ ಆ್ಯಂಡ್ ಯಾವ ಥರ ಕಾರ್ ಆಕ್ಸೆಸರೀಸ್ ಇದೆ ಅಂತ. ಈ ಕೂಡಲೇ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾವ್ದಾರ ಗ್ರೂಪ್ ಇದ್ದರೆ ಕಾರ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರು ಬೇಕಾದಂಥ ಕಾರ್ ಆಕ್ಸೆಸರೀಸ್ ಕೂಡ ಹಾಕ್ಸ್ಕೋಬೋದು. ಇವ್ರ ಹತ್ರ ಸ್ಪೀಕರ್ ಆಗಿರ್ಬೋದು, ಇಲ್ಲ ಡೈಮೆಂಡ್ ಸಿಸ್ಟಮ್ ಆಗಿರ್ಬೋದು, ಇಲ್ಲ ಪ್ರತಿಯೊಂದು ಕೂಡ ಇವ್ರ ಹತ್ರ ಸಿಗುತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ಸರ್? ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್ ಒಂದ್ಸಲ. ಸರ್ ಲಾಲ್ಬಾಗ್ ಫೋರ್ಟ್ ರೋಡ್ ಸರ್. ಓಕೆ, ಲಾಲ್ಬಾಗ್ ಫೋರ್ಟ್ ರೋಡ್ ಮಾಹುಳ್ಳಿ ಮಸ್ತಿಗೆ ಪಕ್ಕ ನಮ್ಮ ಅಂಗಡಿ ರಾಕ್ಸ್ ಕಾರ್ ಸ್ಟುಡಿಯೋ ಅಂತ. ಆ್ಯಂಡ್ ಸ್ಕ್ರೀನ್ ಬೇಕಂದ್ರೆ ನಂಬರ್ ಕಾಲ್ ಮಾಡಿ. ಆ್ಯಂಡ್ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ನೀವು ಒಂದ್ಸಲ ವಿಸಿಟ್ ಮಾಡ್ಬೋದು. ಆ್ಯಂಡ್ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಯಾವ ಡೈಮೆಂಡ್ ಸಿಸ್ಟಮ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ನಿಮ್ಗೇನಾದರೂ ಸ್ಪೀಕರ್ ಕ್ವಾಲಿಟಿಲಿ ಯಾವ್ದನ್ನ ಹಾಕ್ಸ್ಕೋಬೇಕು ಅಂತ ಗೊತ್ತಾಗ್ತೀರಾ. ಆಡಿಷನ್ ಅಂತ ಬರುತ್ತೆ, JBL ಬರುತ್ತೆ, ಸೊ ಮೋಕೋ ಬರುತ್ತೆ, ಈ ಥರ ಡಿಫ್ರೆಂಟ್ ಮಾಡೆಲ್ ಇರುವಂಥ ಸ್ಪೀಕರ್ ಇದೆ. ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ನಿಮ್ಗೆ ಯಾವ ಸ್ಪೀಕರ್ ಕಂಫರ್ಟಬಲ್ ಅನಿಸುತ್ತೋ ನಿಮ್ಮ ಬಜೆಟ್ಗೆ ಅದು ಹಾಕ್ಸ್ಕೋಬೋದು. ಇಲ್ಲ ಆಂಡ್ರಾಯ್ಡ್ ಸಿಸ್ಟಮು ಕೂಡ ಸೊ ಡೈಮೆಂಡ್ ಹಾಕ್ಸ್ಕೋಬೇಕಾ, ನಾರ್ಮಲ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ಕೋಬೇಕಾ, ಇಲ್ಲ ಸಿಂಗಲ್ ನಾಬ್ ಹಾಕ್ಸ್ಕೋಬೇಕಾ, ಸೊ 10 ಇಂಚಸ್ಸು 11.8 ಇಂಚಸ್ಸು ಈ ಥರ ಇರುವಂಥದ್ದು. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಕಾರ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ, ನಿಮ್ಮ ಪ್ರೈಸ್ ಯಾವ್ದು ಬೆಸ್ಟ್ ಅನಿಸುತ್ತೋ ಅಂತ ಅದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಹೆಸರು ಹೇಳಿಲ್ಲ ಒಂದು ಸಲ. ರೇಹಾನ್ ಪಾಷಾ ಸರ್.